ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ SCP 4th ಸೆಮ್ BCom ಕನ್ನಡ ಪಠ್ಯಪುಸ್ತಕದಲ್ಲಿ ಇಡಲಾಗಿರುವಂತಹ ಸಂಪಿಗೆ ನಾಗರಾಜ್ ರವರು ಬರೆದಿರುವಂತಹ ಸೋರುತಿಹುದು ಮನದ ಮಾಳಿಗೆ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಸೋರುತಿಹುದು ಮನದ ಮಾಳಿಗೆ ಪಾಠದಲ್ಲಿ ಕುಟುಂಬದ ಒಡಕು ವಿರುದ್ಧ ತಂದೆ ತಾಯಿಗಳ ನೋವನ್ನು, ಮಕ್ಕಳ ನಿರ್ಲಕ್ಷ್ಯವನ್ನು ಹಾಗೂ ಸಂಸಾರದ ಮೌಲ್ಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಪಂಪಣ್ಣ ಅನ್ನೋರು ಮುಂಜಾನೆಯೇ ಹಗರಿ ದಂಡೆಯ ಮೇಲಿರೋ ಮಾವಿನ ಮರದ ಕೆಳಗೆ ಕುಳಿತಿರ್ತಾರೆ. ಅವರಿಗೆ ರಾತ್ರಿ ಊಟ ಕೂಡ ಸಿಕ್ಕಿಲ್ಲ. ಹಸಿವಿನಿಂದ ಬಳಲಾಳ್ತಾ ತನ್ನ ಹೆಂಡತಿ ನೀಲಮ್ಮಳನ್ನು ನೆನಪಿಸ್ಕೊಳ್ತಾರೆ. 1 ತಿಂಗಳ ಹಿಂದೆ ನೀಲಮ್ಮ ಹಗರಿ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿರ್ತಾಳೆ. ಅವಳ ನೆನಪು ಬಂದಾಗೆಲ್ಲ ಪಂಪಣ್ಣನ ಮನಸ್ಸು ತುಂಬ ದುಃಖದಿಂದ ಮುಳುಗುತ್ತೆ. ನೀಲ ಅಂತ ಕೂಗಿದಾಗ ಮರದಲ್ಲಿದ್ದ ಗುಬ್ಬಚ್ಚಿಗಳು ಹೆದರಿ ಹಾರಿ ಹೋಗ್ತವೆ. ಅದರಿಂದಲೂ ಕೂಡ ಅವನಿಗೆ ಬೇಸರವಾಗುತ್ತೆ. ಹೆಂಡತಿ ತನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಿರೋದ್ರಿಂದ ಅವಳನ್ನು ನೆನೆದು ಪದೇ ಪದೇ ನಿಟ್ಟುಸಿರು ಬಿಡ್ತಾ ಇರ್ತಾನೆ. ಬಸವಣ್ಣನ ದೇವಾಲಯದಲ್ಲಿ ಹಾಡ್ತಿದ್ದ ಯಾರಿಗೆ ಯಾರುಂಟು ಎರವಿನ ಸಂಸಾರ ಅನ್ನೋ ಭಜನೆ ಸಾಲುಗಳು ಅವನ ಮನಸ್ಸಿನಲ್ಲಿ ಮೂಡಿ ಇನ್ನಷ್ಟು ನೋವನ್ನು ಉಂಟು ಮಾಡುತ್ತೆ. ಅಷ್ಟರಲ್ಲಿ ದನ ಕಾಯೋ ಈರ್ಗ ಬಂದು ಪಂಪಣ್ಣನ ಭುಜ ತಟ್ಟಿ ಸತ್ತ ನೀಲಮ್ಮ ಮತ್ತೆ ಬರೋದಿಲ್ಲ ಅಂತ ಸಮಾಧಾನ ಹೇಳ್ತಾನೆ. ಈರ್ಗ ಊರಿನ ದನಗಳನ್ನು ಕಾಯುವ ಮೂಲಕ ಜೀವನ ನಡೆಸೋ ಒಳ್ಳೆ ಮನಸ್ಸಿನ ವ್ಯಕ್ತಿಯಾಗಿದ್ದು ಪಂಪಣ್ಣನ ನೋವನ್ನ ಅರ್ಥ ಮಾಡಿಕೊಂಡು ಅವನಿಗೆ ಧೈರ್ಯ ತುಂಬೋದಕ್ಕೆ ಪ್ರಯತ್ನ ಪಡ್ತಾನೆ. ದನ ಕಾಯೋ ಈರ್ಗ ಪಂಪಣ್ಣನನ್ನು ಸಮಾಧಾನಪಡಿಸಿ ಊಟ ಮಾಡಿಸ್ತಾನೆ. ತನ್ನ ಹೆಂಡತಿಯನ್ನು ಕಳೆದುಕೊಂಡ ನಂತರ ತಾನು ನೋವು ಅನುಭವಿಸ್ತಿದ್ದೇನೆ, ಆದರೆ ಜೀವನವನ್ನು ಮುಂದುವರಿಸ್ತಿದ್ದೇನೆ ಅಂತ ಹೇಳಿ ಪಂಪಣ್ಣನಿಗೆ ಧೈರ್ಯ ತುಂಬ್ತಾನೆ. ಈರಗನ ಮಾತು ಕೇಳಿ ಪಂಪಣ್ಣ ಸ್ವಲ್ಪ ಊಟ ಮಾಡಿ ನೀರು ಕುಡ್ಕೊಳ್ತಾನೆ. ನಂತರ ಪಂಪಣ್ಣ ತನ್ನ ಕುಟುಂಬದ ಬಗ್ಗೆ ನೆನಪಿಸ್ಕೊಳ್ತಾನೆ. ಅವರ ಮನೆತನ ಊರಿನಲ್ಲೇ ಒಳ್ಳೆ ಹೆಸರು ಗಳಿಸಿದ್ದಂಥ ಕುಟುಂಬ ಆಗಿತ್ತು. ಅವನ ತಂದೆ ನಿಂಗಪ್ಪ ಹಗರಿ ದಂಡೆಯ ಹೊಲದಲ್ಲಿ ಮೊದಲು ಉಳ್ಳಾಗಡ್ಡೆ ಬೆಳೆದು ಯಶಸ್ಸು ಪಡೆದ ಕಾರಣ ಅವರ ಕುಟುಂಬಕ್ಕೆ ಉಳ್ಳಾಗಡ್ಡೆ ಅಂತ ಅಡ್ಡ ಹೆಸರು ಕೂಡ ಬಂದಿತ್ತು. ಪಂಪಣ್ಣನ ತಾಯಿ ಚೆನ್ನಮ್ಮ ಅನಾರೋಗ್ಯದಿಂದ ಮೃತಪಟ್ಟಿದ್ಲು. ತಾಯಿಯ ಮರಣದಿಂದ ತಂದೆ ತುಂಬ ದುಃಖಪಟ್ಟಿದ್ರು. ನಂತರ ಅವರ ತಂದೆ ಪಂಪಣ್ಣನಿಗೆ ಮದುವೆ ಮಾಡಿ ಕುಟುಂಬವನ್ನು ಚೆನ್ನಾಗಿ ನಡೆಸಿದ್ರು. ಈ ಎಲ್ಲ ಘಟನೆಗಳು ಕೂಡ ಪಂಪಣ್ಣನ ಮನಸ್ಸಿನಲ್ಲಿ ಮತ್ತೆ ಮೂಡಿ ಬರುತ್ತೆ. ತಾಯಿ ಚೆನ್ನಮ್ಮ ದುಡಿಯೋ ಹೆಂಗಸಾಗಿದ್ಲು. ಮನೆ, ಹೊಲ ಮತ್ತು ಜಾನುವಾರುಗಳು ಕೆಲಸಗಳನ್ನು ನೋಡಿಕೊಂಡು ಕುಟುಂಬವನ್ನು ಚೆನ್ನಾಗಿ ಸಾಗಿಸ್ತಿದ್ಲು. ಆದರೆ ನಿರಂತರ ದುಡಿಮೆ ಮತ್ತು ಅನಾರೋಗ್ಯದಿಂದ ಬಳಲಿ ಕೊನೆಗೆ ಹಾಸಿಗೆ ಹಿಡಿದುಬಿಟ್ಟಿದ್ಲು. ಒಂದು ದಿನ ವೈಶಾಖ ಮಾಸದ ಬಿಸಿಲಿನಲ್ಲಿ ಅವಳ ಆರೋಗ್ಯ ತುಂಬ ಹದಗೆಟ್ಟಿತ್ತು. ಪಂಪಣ್ಣ ಅವಳಿಗೆ ಗಾಳಿ ಬೀಸಿ ಸಮಾಧಾನ ಪಡಿಸ್ತಿದ್ದ. ತಂದೆ ಪಕ್ಕದಲ್ಲೇ ಕುಳಿತುಕೊಂಡು ಕಣ್ಣೀರು ಹಾಕ್ತಾ ಇದ್ರು. ಕೊನೆಗೆ ಚೆನ್ನಮ್ಮ ತನ್ನ ಮಗನ ಕೈ ಹಿಡಿದುಕೊಂಡು ಕಣ್ಣು ಮುಚ್ಚಿದ್ಲು. ತಾಯಿಯ ಸಾವಿನಿಂದ ಪಂಪಣ್ಣ ತುಂಬ ದುಃಖಪಟ್ಟು ಪಿಕ್ಕಿ ಪಿಕ್ಕಿ ಅಳ್ತಿದ್ದ. ಮಧ್ಯಾಹ್ನದ ಬಿಸಿಲು ಕಡಿಮೆಯಾಗಿ ಆಕಾಶದಲ್ಲಿ ಮೋಡಗಳು ಕವಿಯುತ್ತವೆ. ಮಳೆ ಬರೋ ಲಕ್ಷಣ ಕಂಡು ಈರಗ ಪಂಪಣ್ಣನನ್ನು ಊರಿನ ಕಡೆಗೆ ಹೊರಡೋದಕ್ಕೆ ಹೇಳ್ತಾನೆ. ಹೀಗೆ ಮಾತಾಡಿಕೊಂಡು ಇಬ್ಬರು ಊರಿನತ್ತ ನಡಿಗೆ ಹಾಕಿದ್ರು. ಈ ಸಂದರ್ಭದಲ್ಲಿ ಪಂಪಣ್ಣನ ಮನಸ್ಸಿನಲ್ಲಿ ಮತ್ತೆ ಹಳೆಯ ನೆನಪುಗಳು ಮೂಡಿಬರ್ತವೆ. ತಾಯಿ ಚೆನ್ನಮ್ಮ ಸತ್ತ ನಂತರ ತಂದೆ ನಿಂಗಪ್ಪ ಮತ್ತೆ ಧೈರ್ಯದಿಂದ ಜೀವನ ನಡೆಸಿ ಕುಟುಂಬವನ್ನು ಮುನ್ನಡೆಸಿದ್ರು. ಮಕ್ಕಳೆಲ್ಲರ ಮದುವೆಯನ್ನು ಮಾಡಿ ಸಂತೋಷಪಟ್ಟಿದ್ರು. ಕುಟುಂಬದ ಸುಖದ ಕ್ಷಣಗಳು ಪಂಪಣ್ಣ ಮನಸ್ಸಿನಲ್ಲಿ ಮತ್ತೆ ಜೀವಂತ ಆಗುತ್ತೆ. ಕಾಲಕ್ರಮೇಣ ತಂದೆಗೆ ವಯಸ್ಸಾಗಿ ಕಣ್ಣು ಮಂಜಾಗಿರುತ್ತೆ. ಮೊಣಕಾಲು ನೋವು ಮತ್ತು ಅನಾರೋಗ್ಯ ಕಾಡುತ್ತೆ. ಪಂಪಣ್ಣನ ತಂದೆ ಎಷ್ಟೇ ಮನವಿ ಮಾಡಿಕೊಂಡ್ರೂ ವೈದ್ಯರ ಬಳಿ ಹೋಗೋದಕ್ಕೆ ಒಪ್ಪೋದೇ ಇಲ್ಲ. ಕೊನೆಗೆ ಒಂದು ರಾತ್ರಿ ಎಲ್ಲರೂ ಮಲಗಿದ್ದಾಗ ಶಾಂತವಾಗಿ ಪ್ರಾಣ ಬಿಡ್ತಾರೆ. ಮರುದಿನ ಬೆಳಗ್ಗೆ ಮೊಮ್ಮಗ ಇದನ್ನು ಗಮನಿಸಿ ಮನೆಯವರಿಗೆ ತಿಳಿಸ್ತಾನೆ. ಮನೆಯವರು ಮತ್ತು ಊರಿನ ಜನರೆಲ್ಲ ಸೇರಿ ದುಃಖ ಪಟ್ಕೊಂಡು ತಂದೆಯ ಅಂತ್ಯಕ್ರಿಯೆ ನಡೆಸಿರ್ತಾರೆ. ಈ ನೆನಪುಗಳು ಪಂಪಣ್ಣನ ಮನಸ್ಸಿನಲ್ಲಿ ಮತ್ತೆ ಮೂಡಿದಾಗ ಅವನ ಕಣ್ಣಲ್ಲಿ ನೀರು ತುಂಬುತ್ತೆ. ತಂದೆಯನ್ನು ನೆನೆದು ಅಪ್ಪ ಅಂತ ಭಾವುಕರಾಗ್ತಾನೆ. ಅದೇ ಸಮಯದಲ್ಲಿ ಮಳೆ ಹನಿಗಳು ಬೀಳತೊಡಗುತ್ತೆ. ಪಂಪಣ್ಣ ಮತ್ತು ಈರಗ ಇಬ್ಬರು ಊರಿನ ಕಡೆಗೆ ಸಾಗ್ತಾರೆ. ಹೆಂಡತಿ ನೀಲಮ್ಮ ಸತ್ತ ನಂತರ ಪಂಪಣ್ಣ ಒಬ್ಬಂಟಿಯಾಗಿ ಬಿಟ್ಟಿರ್ತಾನೆ. ಊರಿನ ಜನರು ಅವನಿಗೆ ಊಟ ತಂದುಕೊಟ್ಟು ಸಾಂತ್ವನ ಹೇಳ್ತಾರೆ. ಆದರೆ ತನ್ನ ಮಕ್ಕಳೇ ತನ್ನ ಬಗ್ಗೆ ಕಾಳಜಿ ತೋರಿಸದೇ ಇರೋದು ಅವನಿಗೆ ತುಂಬ ನೋವಾಗುತ್ತೆ. ಹೆಂಡತಿಯನ್ನು ಕಳೆದುಕೊಂಡಂತೆ ದೇವರು ನನ್ನನ್ನೂ ಕರೆದುಕೊಂಡು ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ದುಃಖ ಪಡ್ತಾನೆ.
ಪಂಪಣ್ಣನಿಗೆ ಮಲ್ಲಯ್ಯ ಮತ್ತು ತಿಮ್ಮಪ್ಪ ಅನ್ನೋ ಇಬ್ಬರು ಗಂಡು ಮಕ್ಕಳು ಇದ್ದರು. ಪಂಪಣ್ಣ ಮತ್ತು ನೀಲಮ್ಮ ಕಷ್ಟಪಟ್ಟು ದುಡಿದು ಮಕ್ಕಳನ್ನು ಬೆಳೆಸಿ ಅವರಿಗೆ ಮದುವೆ ಮಾಡಿಸಿ ಮನೆ ತುಂಬಿಸಿದ್ರು. ಆರಂಭದಲ್ಲಿ ಇಬ್ಬರು ಸೊಸೆಯಂದರು ಒಗ್ಗಟ್ಟಿನಿಂದ ಇದ್ದರು. ಆದರೆ ನಂತರ ಅವರ ತವರು ಮನೆ, ಐಶ್ವರ್ಯ ಮತ್ತು ಇತರ ವಿಷಯಗಳನ್ನು ಕುರಿತು ಮಾತುಕತೆ ಆಡ್ತಾ ಅದೇ ವಿಷಯ ಜಗಳಕ್ಕೆ ಕಾರಣ ಆಯಿತು. ಸಣ್ಣ ಜಗಳಗಳು ದೊಡ್ಡದಾಗಿ ಮನೆಯ ಶಾಂತಿಯನ್ನು ಕದಡಿಬಿಡ್ತು. ಸೊಸೆಯರ ಜಗಳದಿಂದ ಮನೆ ವಾತಾವರಣ ಹದಗೆಡ್ತು. ನೀಲಮ್ಮ ಇದರಿಂದ ತುಂಬ ದುಃಖಪಟ್ಟು ಕಣ್ಣೀರು ಹಾಕೋದಕ್ಕೆ ಆರಂಭ ಪಟ್ಟಿದ್ಲು. ಗಂಡು ಮಕ್ಕಳು ತಮ್ಮ ಹೆಂಡತಿಯರ ಮಾತನ್ನೇ ಕೇಳಿ ತಂದೆ ತಾಯಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಕೊನೆಗೆ ಆಸ್ತಿ ಹಂಚಿಕೆ ಕೇಳುವ ಮಟ್ಟಿಗೆ ಪರಿಸ್ಥಿತಿ ಹದಗೆಡ್ತು. ಇದರಿಂದ ಪಂಪಣ್ಣ ಮತ್ತು ನೀಲಮ್ಮ ತುಂಬ ನೋವಿಗೆ ಒಳಗಾದರು. ಅವರಿಬ್ಬರು ತೋಟದಲ್ಲಿ ಕುಳಿತುಕೊಂಡು ತಮ್ಮ ದುಃಖವನ್ನು ಹಂಚಿಕೊಳ್ತಿದ್ರು. ಆದರೆ ಅವರ ನೋವನ್ನು ಮಕ್ಕಳು ಮತ್ತು ಸೊಸೆಯರು ಅರ್ಥನೇ ಮಾಡಿಕೊಳ್ಳಿಲ್ಲ. ಒಂದು ದಿನ ಹೊಲದ ಕೆಲಸ ಮುಗಿಸಿ ಪಂಪಣ್ಣ ಮತ್ತು ನೀಲಮ್ಮ ಮನೆಯಲ್ಲಿದ್ದಾಗ ಹಿರಿಯ ಸೊಸೆ ಮನೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ದೂರು ಹೇಳ್ತಾಳೆ. ತಾನೂ ಕೆಲಸದಾಳಲ್ಲ, ಮಿಕ್ಸಿ ತಂದು ಕೊಡಬೇಕು ಅಂತ ಕೇಳ್ತಾಳೆ. ಅಲ್ಲದೆ ತನ್ನ ಗಂಡನಿಗೆ ಆಸ್ತಿ ಪಾಲು ಕೇಳೋ ರೀತಿ ಪ್ರೇರೇಪಿಸ್ತಾಳೆ. ಈ ಮಾತನ್ನೆಲ್ಲ ಕೇಳಿಸ್ಕೊಂಡ ನೀಲಮ್ಮ ತುಂಬ ಬೇಸರಗೊಳ್ತಾಳೆ. ಪಂಪಣ್ಣ ಮತ್ತು ನೀಲಮ್ಮ ಸೊಸೆಗೆ ಸಮಾಧಾನವಾಗಿ ಮಾತನಾಡಿದ್ರೂ ಆಕೆ ಸಿಟ್ಟಾಗಿ ಕೋಣೆಗೆ ಹೋಗಿ ಬಾಗಿಲು ಹಾಕೊಳ್ತಾಳೆ. ಅಡುಗೆ ಮಾಡ್ತಿದ್ದ ಅನ್ನನೂ ಕೂಡ ಹಾಳಾಗುವಷ್ಟು ಜಗಳದಲ್ಲಿ ತೊಡಗಿರ್ತಾಳೆ. ಇದನ್ನು ನೋಡಿ ನೀಲಮ್ಮ ತನ್ನ ಸೊಸೆಯ ದಿನಗಳನ್ನು ನೆನೆದು ಕಣ್ಣೀರು ಹಾಕ್ತಾಳೆ. ತಾನು ಸೊಸೆಯಾಗಿದ್ದಾಗ ಮಾವ ಅತ್ತೆಯನ್ನು ಗೌರವದಿಂದ ನೋಡ್ಕೊಂಡಿದ್ಲು. ಅಷ್ಟರಲ್ಲಿ ಹಿರಿಯ ಮಗ ಮಲ್ಲಯ್ಯ ಮನೆಗೆ ಬರ್ತಾನೆ. ಹೆಂಡತಿಯ ಜಗಳದ ವಿಷಯ ತಿಳಿದು ಅವಳನ್ನು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಸೊಸೆ ಇನ್ನಷ್ಟು ಆರೋಪಗಳನ್ನ ಮಾಡ್ತಾಳೆ. ಗಂಡ ಹೆಂಡತಿ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಮನೆಯಲ್ಲಿ ಜಗಳ ಹೆಚ್ಚಾಗಬಾರ್ದು ಅಂತ ನೀಲಮ್ಮ ಮಗನಿಗೆ ಊಟ ಬಡಿಸ್ತಾಳೆ. ಪಂಪಣ್ಣ ಮತ್ತು ಮಲ್ಲಯ್ಯ ಮೌನವಾಗಿ ಊಟ ಮಾಡ್ತಾರೆ. ಸೊಸೆ ಮತ್ತೆ ಕೋಣೆಗೆ ಹೋಗಿ ಬಾಗಿಲು ಹಾಕೊಳ್ತಾಳೆ. ಮಲ್ಲಯ್ಯ ಊಟ ಮಾಡಿ ಹೊಲದ ಕಡೆ ಹೊರಡ್ತಾನೆ. ಈ ಎಲ್ಲ ಘಟನೆಗಳಿಂದ ಪಂಪಣ್ಣನ ಮನಸ್ಸು ತುಂಬ ನೋವು ಅನುಭವಿಸುತ್ತೆ. ಕುಟುಂಬದ ಶಾಂತಿ ಕಳೆದು ಹೋಗ್ತಿರೋದನ್ನು ಕಂಡು ಆತ ದುಃಖದಿಂದ ಮೌನವಾಗಿ ಹೊರಗಡೆ ಕುಳಿತುಕೊಳ್ತಾನೆ. ಪಂಪಣ್ಣನ ಮನೆಯಲ್ಲಿ ಉಂಟಾಗಿರುವಂತಹ ಕುಟುಂಬದ ಕಲಹ ಮತ್ತಷ್ಟು ಹೆಚ್ಚಾಗುತ್ತೆ. ಹೊಲದಿಂದ ಮನೆಗೆ ಬಂದ ಹಿರಿಯ ಮಗ ತಿಮ್ಮಪ್ಪ ಮತ್ತು ಅವನ ಹೆಂಡತಿ ಇಬ್ಬರಿಗೂ ಮನೆಯಲ್ಲಿ ಜಗಳ ನಡೆದಿರೋದು ತಿಳಿಯುತ್ತೆ. ಎಲ್ಲರೂ ಮೌನವಾಗಿದ್ದು ನೀಲವ್ವ ದುಃಖದಿಂದ ಊಟ ಮಾಡದೆ ಮಲಗಿರ್ತಾಳೆ. ತಿಮ್ಮಪ್ಪ ತನ್ನ ಪ್ರೀತಿ ಎತ್ತುಗಳನ್ನ ನೋಡ್ತಾ ಮನಸ್ಸು ಹಗುರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿರ್ತಾನೆ. ಸಂಜೆ ಹಿರಿಯ ಮಗ ಮಲ್ಲಯ್ಯ ಮನೆಗೆ ಬಂದಾಗ ತನ್ನ ಹೆಂಡತಿ ಇನ್ನೂ ಕೋಪದಿಂದ ಕೋಣೆಯಲ್ಲೇ ಇರೋದನ್ನು ಕಂಡು ಬೇಸರಗೊಳ್ತಾನೆ. ತಾಯಿ ನೀಲವ್ವ ಕೂಡ ಮಗನ ಮೇಲೆ ಸಿಟ್ಟು ಮಾಡಿಕೊಂಡು ಸೊಸೆಯ ವರ್ತನೆಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾಳೆ. ಮಲ್ಲಯ್ಯ ತನ್ನ ಹೆಂಡತಿಯನ್ನೇ ಸಮರ್ಥಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರೂ ತಾಯಿಯ ಕೋಪ ಕಡಿಮೆ ಆಗೋದಿಲ್ಲ. ರಾತ್ರಿ ವೇಳೆಗೆ ಜಗಳ ಮತ್ತಷ್ಟು ತೀವ್ರವಾಗುತ್ತೆ. ಹಿರಿ ಸೊಸೆ ತವರ ಮನೆಗೆ ಹೋಗೋದಾಗಿ ಹೇಳಿ ತನ್ನ ಬಟ್ಟೆಗಳನ್ನು ಕಟ್ಕೊಳ್ತಾಳೆ. ಆಗ ಕಿರಿ ಸೊಸೆಯೊಂದಿಗೆ ಮಾತಿನ ಚಕಮಕಿ ಶುರುವಾಗಿ ಇಬ್ಬರು ಪರಸ್ಪರ ಅವಹೇಳನಕಾರಿ ಮಾತುಗಳನ್ನ ಆಡ್ತಾರೆ. ಕೋಪದ ಭರದಲ್ಲಿ ಹಿರಿ ಸೊಸೆ ಎಸೆದ ವಸ್ತು ಹಿರಿ ಸೊಸೆ ಮುಖದ ಮೇಲೆ ಬಿದ್ದು ಜಗಳ ಇನ್ನೂ ದೊಡ್ಡದಾಗ್ಬಿಡುತ್ತೆ. ಇದೇ ಸಂದರ್ಭದಲ್ಲಿ ಹಿರಿ ಮಗ ಮಲ್ಲಯ್ಯ ಮನೆ ಮತ್ತು ಹೊಲವನ್ನು ಪಾಲು ಮಾಡಬೇಕು ಅಂತ ತಂದೆಗೆ ಹೇಳ್ತಾನೆ. ಇದರಿಂದ ಪಂಪಣ್ಣನಿಗೆ ತುಂಬ ಕೋಪ ಬರುತ್ತೆ. ತಾನು ಬದುಕಿರೋವರೆಗೂ ಆಸ್ತಿ ಪಾಲು ಮಾಡೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಾನೆ. ನೀಲವ್ವ ಕೂಡ ಅದೇ ಮಾತನ್ನು ಪುನಃ ಉಚ್ಚರಿಸ್ತಾಳೆ. ಆದರೆ ಹಿರಿ ಸೊಸೆ ತಾವು ಮನೆ ಬಿಟ್ಟು ಹೋಗೋದಾಗಿ ಹಾಗೂ ಅತ್ತೆ ಮಾವ ಸತ್ತ ನಂತರ ಪಾಲು ತಗೊಳ್ತೀವಿ ಅಂತ ಹೇಳಿ ಹೊರಟು ಬಿಡ್ತಾರೆ. ಈ ಮಾತುಗಳಿಂದ ಪಂಪಣ್ಣ ಮತ್ತು ನೀಲವ್ವ ತುಂಬ ನೊಂದ್ಕೊಳ್ತಾರೆ. ಸೊಸೆಯರ ಜಗಳ ಊರವರಿಗೆ ಗೊತ್ತಾಗಿ ಕುಟುಂಬದ ಮರ್ಯಾದೆಗೆ ಧಕ್ಕೆ ಉಂಟಾಗುತ್ತೆ. ದುಃಖದಿಂದ ಆ ರಾತ್ರಿ ಮನೆಯವರು ಯಾರೂ ಸರಿಯಾಗಿ ಊಟ ಮಾಡದೆ ಕಳೀತಾರೆ. ಪಂಪಣ್ಣ ಮತ್ತು ನೀಲವ್ವ ತಮ್ಮ ಮಕ್ಕಳು ಮನೆಗೆ ಮರಳಿ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಕಾಯ್ತಾ ಇರ್ತಾರೆ. ಆದರೆ ಇದೇ ರೀತಿ ದಿನಗಳು ಕಳೆದೋಗುತ್ತೆ. ತಿಂಗಳುಗಳು ಕಳೆದೋದ್ರೂ ಕೂಡ ಗಂಡು ಮಕ್ಕಳು ಹಿಂದಿರುಗೋದಿಲ್ಲ. ಇದರಿಂದ ನೀಲವ್ವ ತುಂಬ ದುಃಖಕ್ಕೆ ಒಳಗಾಗ್ತಾಳೆ. ಹೆಣ್ಣು ಮಕ್ಕಳು ಬಂದು ಸಮಾಧಾನ ಹೇಳಿದರೂ ಅವಳ ಮನಸ್ಸಿಗೆ ನೆಮ್ಮದಿ ಸಿಗೋದಿಲ್ಲ. ಮಕ್ಕಳಿಗೆ ಪತ್ರ ಬರೆದ್ರೂ ಯಾವುದೇ ಉತ್ತರ ಬರೋದಿಲ್ಲ. ಹಿರಿ ಸೊಸೆ ಹೇಳಿದ್ದ ಮಾತು ನೀವು ಸತ್ತ ಮೇಲೆ ಬರ್ತೇವೆ ಅಂತ ಆ ಮಾತು ನೀಲವಳ ಮನಸ್ಸನ್ನ ನಿರಂತರವಾಗಿ ಕಾಡ್ತಾನೇ ಇರುತ್ತೆ. ಕೊನೆಗೆ ಮಕ್ಕಳನ್ನೇ ನೆನಪಿಸ್ಕೊಳ್ತಾ ಅವರ ವಿರಹವನ್ನು ಸಹಿಸಲಾಗದೆ ತಾನು ಸತ್ತರೆ ಮಾತ್ರ ಮಕ್ಕಳು ಬರ್ತಾರೆ ಅಂತ ಅಂದ್ಕೊಂಡು ಒಂದು ಮುಂಜಾನೆ ಹಗರಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ. ಊರವರು ಹುಡುಕಿದ್ರೂ ಅವಳ ದೇಹ ಸಿಗೋದಿಲ್ಲ. ಹೆಂಡತಿಯ ಮರಣದ ನಂತರ ಪಂಪಣ್ಣ ಸಂಪೂರ್ಣವಾಗಿ ಒಂಟಿಯಾಗ್ಬಿಡ್ತಾನೆ.
ಅವನು ದುಃಖದಲ್ಲೇ ದಿನಗಳನ್ನ ಕಳೀತಾ ಇರ್ತಾನೆ. ಹಳೆಯ ನೆನಪುಗಳು ಅವನನ್ನು ನಿರಂತರವಾಗಿ ಕಾಡ್ತಾ ಇರುತ್ತೆ. ಒಂದು ಸಂಜೆ ಮಳೆಯ ಮೋಡಗಳನ್ನ ನೋಡ್ತಾ ನಿಂಗವ್ವ ಹಾಡ್ತಿದ್ದ ಹುಯ್ಯೋ ಹುಯ್ಯೋ ಮಳೆರಾಯ ಹಾಡನ್ನು ಕೇಳ್ತಾ ಹೆಂಡತಿ ಮತ್ತು ಕುಟುಂಬದ ನೆನಪುಗಳಲ್ಲಿ ಮುಳುಗಿರ್ತಾನೆ. ದುಃಖದಿಂದ ಅವನ ಕಣ್ಣುಗಳಲ್ಲಿ ನೀರು ತುಂಬುತ್ತೆ. ಸಂಜೆ ಕತ್ತಲಾಗ್ತಿದ್ದಂತೆ ಪಂಪಣ್ಣ ಕಣ್ಣು ಮುಚ್ತಾನೆ. ನಂತರ ಅವನು ಮತ್ತೆ ಕಣ್ಣು ತೆರೆಯೋದೇ ಇಲ್ಲ. ಹೀಗೆ ತನ್ನ ಜೀವನದ ಕೊನೆಯ ಕ್ಷಣಗಳನ್ನು ನೆನಪುಗಳಲ್ಲೇ ಕಳೀತಾನೆ. ಒಟ್ಟಾರೆಯಾಗಿ ಈ ಪಾಠವು ಹಿರಿಯರನ್ನು ಗೌರವಿಸಬೇಕು, ಕುಟುಂಬದಲ್ಲಿ ಪ್ರೀತಿ ಮತ್ತು ಹೊಂದಾಣಿಕೆ ಇರಬೇಕು, ಆಸ್ತಿಗಿಂತ ಸಂಬಂಧಗಳು ಮುಖ್ಯ ಅನ್ನೋ ಸಂದೇಶವನ್ನು ನೀಡುತ್ತೆ. ಕುಟುಂಬ ಒಡೆದಾಗ ತಂದೆ ತಾಯಿಗಳು ಅನುಭವಿಸುವ ಮಾನಸಿಕ ನೋವನ್ನು ಲೇಖಕರು ಹೃದಯ ಸ್ಪರ್ಶಿಯಾಗಿ ಈ ಪಾಠದಲ್ಲಿ ಚಿತ್ರಿಸಿದ್ದಾರೆ.